ಕೊಟ್ಟಿದ್ದನ್ನ ಈ ಮಂತ್ರಿ ಬಂದ್ಬಿಟ್ಟು ಈ ಶಾಸಕ ಬಂದ್ಬಿಟ್ಟು ದಿವಾಳಿ ತೆಗೆದ್ಬಿಟ್ಟ. ಸುಮ್ಮನೆ ಫೌಂಡೇಶನ್ ಹಾಕ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ನಾನು ನೀರಾವರಿ ಮಾಡಿದ್ದೀನಿ ಅನ್ನೋದಕ್ಕೆ ಅಲ್ಲಿ ನಗಲಿಲ್ಲ. ಅಲ್ಲೊಂದಿಷ್ಟು ಕಡುಬು ಹಾಕೋದು, ಅಲ್ಲಿಂದಿಷ್ಟು ಬಾರುಟ ಹಾಕೋದು, ಅಲ್ಲಿಂದಿಷ್ಟು ಜೇಕರ್ ಹಾಕೋದು, ಪಟಾಕಿ ಹೊಡೆಯೋದು, ಮುಂದೆ ಹೋಗೋದು, ಇಷ್ಟೇ ಕೆಲಸ ಮಾಡ್ತಾರೆ. ನೋಡೋಣ ಯಾವುದೋ ಒಂದು ನಿಯಂತ ಬಂದು ಕೆಲಸ ಮಾಡಿದ್ದೆ ತೋರಿಸಿ ನೋಡೋಣ. ಯಾವ್ದಾದ್ರು ತಹಸೀಲ್ದಾರ್ ಕೆಳಗಡೆ ಇರತಕ್ಕಂಥ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು ಹೊರಗಡೆಗೆ ಶಾಸಕರ ಭವನದಲ್ಲಿ ಹೋಗಿ ಹಾಕ್ತಾರ. ಈ ಎಲೆಕ್ಷನ್ ಅಲ್ಲಿ ಏನ್ ಖರ್ಚು ಮಾಡಿದಾರ ಅದ್ರ ಕಲೆಕ್ಷನ್ ಜನ ಬಂದ್ಬಿಟ್ಟು ನಿಲ್ದಾಣ ಪರಿಸ್ಥಿತಿಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ವ್ಯವಹಾರ ಆಗದೆ ಮತ್ತಿನ್ನೇನು. ಪ್ರಭಾ ತಾಲೂಕಿನ ಆಡಳಿತ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟು ಹೋಗಿದೆ, ಹದಗೆಡಿಸಿದ್ದಾರೆ. ಒಂದೇ ಒಂದು ಇಡೀ ದೇಶಕ್ಕೊಂದು, ಐ ಆಮ್ ನಾಟ್ ಟೆಲ್ಲಿಂಗ್ ಕರ್ನಾಟಕಕ್ಕೊಂದಲ್ಲ, ತಾಲೂಕಾ ಮಟ್ಟಕ್ಕೆ 100 crores DC ಆಫೀಸ್ ಕೊಡಲ್ರಿ. DC ಆಫೀಸಿಗೆ ಕೊಡೋದಿಲ್ಲ. ನಮ್ಮ ತಾಲೂಕಿಗೆ ಕೊಟ್ಟಿದ್ದನ್ನ ಈ ಮಂತ್ರಿ ಬಂದ್ಬಿಟ್ಟು ಈ ಶಾಸಕ ಬಂದ್ಬಿಟ್ಟು ದಿವಾಳಿ ತೆಗೆದ್ಬಿಟ್ಟ. 100 crores, ಒನ್ ಆಫ್ ಇಟ್ಸ್ ಕೈಂಡ್. ಯಾರಿಗೋಸ್ಕರ? ನಮ್ಮ ಸ್ವಂತಿಕೆ ಇತ್ತಂತೆ. ಅಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವತ್ತಿನ ದಿನ ಇಡೀ ನಾನು ಇದೊಂದು ಮೈ ಡ್ರೀಮ್ ಪ್ರಾಜೆಕ್ಟ್ ಅಂದಾಗ, ಇಲ್ಲ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಇರ್ತಕ್ಕಂಥ ಜಿಲ್ಲೆ ತಾಲೂಕದು, ಅದಕ್ಕೋಸ್ಕರ ಇದನ್ನ ನಾನು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಮಾತನಾಡಿದ್ರು. ಒಂದೇ ತಾಲೂಕಿಗೆ 100 ಕೋಟಿ ಹೆಂಗೆ ಕೊಡ್ತೀವಿ, ಬೇರೆ ತಾಲೂಕಿಗೆ ಅಂತ ಯಾರೋ ಮಾತಾಡಿದಾಗ ಬಂಗಾರಪ್ಪನವ್ರ ಕ್ಷೇತ್ರ, ಅದು ಮುಖ್ಯಮಂತ್ರಿ ಕ್ಷೇತ್ರ, ಕುಮಾರ್ ಬಂಗಾರಪ್ಪನವರು ವಿಶೇಷವಾಗಿ ತಂದಿದ್ದಾರೆ. ವಿ ವಿಲ್ ಸ್ಯಾಂಕ್ಷನ್ ದಿಸ್ ಅಂತೇಳಿ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಆಗಿದ್ದು. ನಾಟ್ ಸುಮ್ಮನೆ ಯಾವುದೋ ಇಲಾಖೆನಲ್ಲಿ ಕ್ಲಿಯರ್ ಆಗಿತ್ತಲ್ಲ, ಅದು ಇಟ್ಸ್ ಎ ಕ್ಯಾಬಿನೆಟ್ ಕ್ಲಿಯರೆನ್ಸ್. ಇವತ್ತು 100 ಕೋಟಿಗೆ ಮಂಜೂರಾಗಿದ್ದು ಡಿಲೇ ಆದರೆ ಕಾಸ್ಟ್ ಎಕ್ಸ್ಕಲೇಷನ್ ಅಲ್ಲಿ ಏನಾಗುತ್ತೆ ಪ್ರಾಜೆಕ್ಟು? ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೋಗೋದು. ಇಲ್ಲೇ ಇದು ಬಗರ್ಕುಮ್ ಇದನ್ನ ತೆಗೆದು ಯಾರಾದ್ರು ತಹಸೀಲ್ದಾರ್ ಕೆಳಗಡೆ ಇರತಕ್ಕಂಥ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬಿಟ್ಟು ಹೊರಗಡೆಗೆ ಗೆಸ್ಟ್ ಹೌಸ್ ಎದುರುಗಡೆಗೆ ಶಾಸಕರ ಭವನದಲ್ಲಿ ಹೋಗ್ಬಿಟ್ಟು ಹಾಕ್ತಾರ. ಡಾಕ್ಯುಮೆಂಟ್ಸ್ ಪರಿಸ್ಥಿತಿ ಏನು? ತಹಸೀಲ್ದಾರ್ ಎಲ್ಲ ಕಡೆಗೂ ವಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಬಗರ್ಕುಮ್ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ? 2 ಇರ್ತಾರೆ. ಕುತ್ಕೊಂಡು ಆಫೀಸರ್ಸ್ ಎಲ್ಲರೂ ಅಲ್ಲಿಗೆ ಬರಬೇಕು. ಎಲ್ಲ ಮೀಟಿಂಗ್ ಕುತ್ಕೊಂಡಾಗ 15 ಜನ ಕುತ್ಕೋಬೇಕು. ಒಂದು ಕಚೇರಿ ಅಲ್ವಾ, ಒಂದು ವ್ಯವಸ್ಥೆ ಅಲ್ವಾ? ನಾವು ಯಾಕೆ ತಹಸೀಲ್ದಾರ್ ಆಫೀಸ್ನ ಅದನ್ನ ನವೀಕರಣ ಮಾಡಿದ್ವಿ? ಎಲ್ಲ ಕಾಲದಕ್ಕೂ ಗ್ರೆನೇಡ್ ಹಾಕ್ಸಿ ಮತ್ತೊಂದು ಹಾಕ್ಸಿ ಯಾಕೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿಸಿದ್ವಿ? ಎಲ್ಲರೂ DC ಬಂದಾಗ, AC ಬಂದಾಗ, ಅಥವಾ ಯಾರೋ ಮಿನಿಸ್ಟರ್ಗಳು ಬಂದಾಗ ನಮ್ಮ ತಾಲೂಕಿನಲ್ಲಿ ಇನ್ನೂ ಕೂಡ ಕೊಂಪೆ ಆಗಿರಬಾರ್ದು ಅಂತೇಳಿ, ಡಾಕ್ಯುಮೆಂಟ್ಸ್ ಎಲ್ಲವೂ ವ್ಯವಸ್ಥಿತವಾಗಿರಬೇಕು ಅಂತೇಳಿ ಸಬ್ ರಿಜಿಸ್ಟರ್ ಆಫೀಸ್ ಬಂದ್ಬಿಟ್ಟು ಇಲ್ಲಿ ಹಾಕಿದ್ವಿ. ಯಾಕೆ ಹಾಕಿದ್ವಿ? ಅಲ್ಲಿ ಏನು ವ್ಯವಹಾರ ನಡೀತಾ ಇದ್ವು, ರೆವಿನ್ಯೂದು ಮತ್ತು ಇದು ಕ್ಲಾಶ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದಕ್ಕೆ ಲಿಫ್ಟ್ ಹಾಕ್ಬಿಟ್ಟಿದ್ದೀವಿ. ಲಿಫ್ಟನ್ನು ಫಿನಿಶ್ ಮಾಡ್ರಿ. ಬಂಗಾರಪ್ಪ ಸ್ಪೋರ್ಟ್ಸ್ ಅಕಾಡೆಮಿ ಮುಗಿದೋಗಿದೆ. ಓನ್ಲಿ ಟೈಲ್ ಅಂಡ್ ಇದನ್ನ ವುಡನ್ ಫ್ಲೋರಿಂಗ್ ಹಾಕಿದ್ರೆ ಇಡೀ ನಮ್ಮ ಒಂದು ಇಂಡೋರ್ ಸ್ಟೇಡಿಯಂ ಆಗುತ್ತೆ ರೀ. ಏನು ನಾವು ಬಂದು ಆಡ್ತೀವ? ನಮ್ಮ ವೈಯಕ್ತಿಕವಾಗಿ ಮಾಡ್ಕೊಂಡ್ವಾ? ಇದಕ್ಕೆ ಹೋಗಿ ದೊಡ್ಡ ಸಾಹೇಬರು ಇದಕ್ಕೆ ನೀವು ಶೃಂಗಾರ ಮಾಡಿದ್ದಕ್ಕೆ ನಮ್ದು ಯಾರಿಗೂ ಇಲ್ಲ. ನಮ್ಗೆಲ್ಲರಿಗೂ ಈ ರಾಜ್ಯದ ಎಲ್ಲರಿಗೂ ಕೂಡ ಬಂಗಾರಪ್ಪ ಇದು ನನಗೆ ಸಂತೋಷ ಇದೆ. ನೀವು ಅಲ್ಲಿ ಶೃಂಗಾರ ಹೆಂಗೆ ಮಾಡಿದ್ದೀರೋ ತಾಲೂಕಿನ ಆಡಳಿತದಲ್ಲೂ ಕೂಡ ಅದೇ ರೀತಿ ಜನ ಬಯಸ್ತಾ ಇದ್ದಾರೆ. ಹಳ್ಳಿನಲ್ಲೂ ಕೂಡ ಗುಂಡಿ ಮುಚ್ಚಿಬಿಟ್ಟು ನಮಗೊಂದು ಅಚ್ಚುಕಟ್ಟಾಗಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಿದ್ದಕ್ಕೆ ಯಾವುದಕ್ಕೂ ನಾವು ಯಾರು ಬೇಜಾರಿಲ್ಲ. ನಮಗೆ ಗುಡ್, ಯಾವುದೋ ಒಂದು ಒಳ್ಳೆಯ ಕೆಲಸ, ಅಟ್ಲೀಸ್ಟ್ 15 ವರ್ಷದ ಮೇಲೆ ಒಂದು ಗ್ರೆನೇಡ್ ಹಾಕಿದ್ವಿ ಅಂತೇಳಿ. ಆದರೆ ಅದೇ ರೀತಿಯಲ್ಲಿ ಅವರಿಗೆ ಊರಿನಲ್ಲಿ ಇರ್ತಕ್ಕಂಥವ್ರಿಗೂ ಮಾಡಿಕೊಡ್ಬೇಕಲ್ವಾ? ಇಲ್ಲಿರ್ತಕ್ಕಂಥ ಬಂಗಾರಪ್ಪ ಅಕಾಡೆಮಿ ಸರ್ಕಾರದ್ದು ಅಂದರೆ ಬೇಜವಾಬ್ದಾರಿ, ಸರ್ಕಾರದ್ದು ಅಂದರೆ ಹಿಂದಿನ ಸರ್ಕಾರ ಬಿಜೆಪಿ ಬಂಗಾರಪ್ಪ ಆಗ್ತಾರೆ ಅವರು. ಇದು ನ್ಯಾಯನಾ? ಇದು ಹಳೆ ಸ್ವಲ್ಪ 2 ಕೆರೆಯರಿಗೆ ನಾವು ದುಡ್ಡು ಹಾಕ್ಬಿಟ್ಟು 70 ರೂಪಾಯಿನ ಮಾಡಿ ಅಂತ ಹೇಳ್ಬಿಟ್ಟು 2 4 ways ಲೇನ್ ಮಾಡಿಬಿಟ್ಟು ನಾವು ಡಬಲ್ ಲೈಟಿಂಗ್ ಕೊಟ್ಟರೆ ಅದನ್ನು ಕಟ್ ಮಾಡಿಬಿಟ್ಟು ಒಂದೇ ಕೆರೆಯರಿ ಮಾಡಿಬಿಟ್ಟು ಇದಕ್ಕೆ 4 lane ಇದ್ದಿದ್ದನ್ನು 2 lane ಮಾಡ್ತಾ ಇದ್ದಾರಲ್ಲ. ಪಟ್ಟಣ ಪಂಚಾಯತಿ ನಮ್ಮ ಡ್ರೀಮ್ ಇರೋದು 100 years. ಅವ್ರಿಗಿರೋದಕ್ಕೆ ಇವಾಗ ಎಲೆಕ್ಷನ್ ಅಂದರೆ ಮುಂದಿನ ಬರೋ ಎಲೆಕ್ಷನ್ಗಲ್ಲ, ಈ ಎಲೆಕ್ಷನಲ್ಲಿ ಏನು ಖರ್ಚು ಮಾಡಿದಾರ ಅದ್ರ ಕಲೆಕ್ಷನ್ಗೆ. ಹಂಗಾಗಿ ಡೆವಲಪ್ಮೆಂಟ್ ಈಸ್ ಎ ಕಾನ್ಸೆಪ್ಟ್, ಡೆವಲಪ್ಮೆಂಟ್ ಈಸ್ ಎ ವಿಷನ್. ಗಂಗಾವತಿ ಯೋಜನೆನ 1100 ಕೋಟಿಗೆ ಮಂಜೂರಾತಿ ಆಗಿದೆ. ಓನ್ಲಿ ಫೈನಾನ್ಷಿಯಲ್ 365 ದಿನ ನೀರು ತರ್ತಕ್ಕಂಥ ಕೆಲಸ. ಶರಾವತಿ ಡ್ಯಾಮ್ ಇಂದ, ಡೆಡ್ ಸ್ಟೋರೇಜ್ ಇಂದ ಸಮುದ್ರಕ್ಕೆ ಹೋಗೋ ನೀರನ್ನ ಸೊರಬಾಗಿ ತರಬೇಕು ಅಂತಕ್ಕಂಥ ಇದು ವಾರದಲ್ಲಿ. ಯಾಕಂದ್ರೆ ಇವತ್ತೇನೋ ಮಳೆಗಾಲ ಚೆನ್ನಾಗಿದೆ, ಬರಗಾಲ ಪರಿಸ್ಥಿತಿಯಲ್ಲಿ ಅಲ್ಲಿ ಒಂದು ಹಕ್ಕಿ ಕೂಡ ನೀರು ಇರೋದಿಲ್ಲ. ಆ ಹೊಳೆಗಳು
ಮಾಯನಹೊಳೆ ಇರ್ಬೋದು, ಅಥವಾ ದಂಡಾವತಿ ಇರ್ಬೋದು, ಅಥವಾ ಕನಸೇಬುರ ಇರ್ಬೋದು, ಅಥವಾ ವರದಾ ನದಿ ಇರ್ಬೋದು, ಇದಿಷ್ಟಕ್ಕೂ ನೀರು ತರುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥ ಕೆಲಸ. ಕುಡಿಯ ನೀರಿನ ಯೋಜನೆ 600-700 ಕೋಟಿಯಲ್ಲಿ ಮಾಡಿದ್ದು. ಇವಾಗ ನಮ್ಮ ಮುಂದುವರಿಸ್ಲಿ, ಮುಗಿಸ್ಲಿ ಅದನ್ನ. ಎಲ್ಲ ಹಳ್ಳಿಗೂ ಕೂಡ ಶರಾವತಿ ನೀರು ತರಬೇಕು ಅಂತ ಹೇಳಿ ನಮ್ಮ ಟೈಮಲ್ಲಿ ಆಗಿದ್ದು. ಇವಾಗ ಶರಾವತಿ ಯೋಜನೆ ದಂಡಾವತಿ ನೀರು ತರಬೇಕು ಅಂತ ಹೇಳಿ ಮಾಡಿ ನಮ್ಮ ರೈತರಿಗೆ ಮೂರು ಬೆಳೆ ತೆಗೆಯೋದಕ್ಕೋಸ್ಕರ ಮಾಡಿದ್ದನ್ನ ಇವತ್ತೇನ್ ಮಾಡ್ತಾ ಇದ್ದಾರೆ, ತಗೊಂಡು ಹೋಗ್ಬಿಟ್ಟು ಕೆರಳ್ಳಿ ಬ್ಯಾರೇಜ್ನ ತಗೊಂಡು ಹೋಗ್ಬಿಟ್ಟು 400 ಕೋಟಿಯಲ್ಲ ಬ್ಯಾರೇಜ್ ಮಾಡ್ತೀವಿ ನಮ್ಗೆ. ಈಚ್ ಬ್ಯಾರೇಜ್ ಅಂಡ್ ಈಚ್ ಲಿಫ್ಟ್ ಇರಿಗೇಷನ್ ಕಾಸ್ಟ್ 300 crores ಟುಡೇ. 300 ಕೋಟಿ ಬೇಕು ಒಂದೊಂದು ಬ್ಯಾರೇಜ್ ನ ಲಿಫ್ಟ್ ಇರಿಗೇಷನ್, ಕೆರಳ್ಳಿ ಲಿಫ್ಟ್ ಇರಿಗೇಷನ್ ಮಾಡೋದಕ್ಕೆ. ಸುಮ್ಮನೆ ಫೌಂಡೇಶನ್ ಹಾಕ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ನಾನು ನೀರಾವರಿ ಮಾಡಿದ್ದೀನಿ ಅನ್ನೋದಕ್ಕೆ ಅಲ್ಲಿ ಮೆದುಳಿಲ್ಲ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಪ್ಲಾನಿಂಗ್. ನಮ್ಮ ರೈತರಿಗೆ, ನಮ್ಮ ಸೊರಬ ತಾಲೂಕಿಗೆ 90-95% ಇರಿಗೇಷನ್ ಮಾಡ್ಬೋದು. ಇರಿಗೇಷನ್ ಮಾಡಿ ರೈಲ್ವೇಸ್ ತಗೊಂಡ್ಬಂದ್ಬಿಟ್ಟು ಇಂಡಸ್ಟ್ರೀಸ್ ನ ಮಾಡಿ ನಾವು ಇರ್ತೀವೋ ಇಲ್ವೋ, ಆದ್ರೆ ನಮ್ಮ ಸೊರಬ ತಾಲೂಕು ಚೆನ್ನಾಗಿರ್ಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಯೋಜನೆಯಲ್ಲಿ ನಾವಿದ್ದೀವಿ. ಅವ್ರಿಗೇನಿದೆ, ಅಲ್ಲೊಂದಿಷ್ಟು ಕಡುಬು ಹಾಕೋದು, ಅಲ್ಲಿಂದಿಷ್ಟು ಬಾರೂಟ ಹಾಕೋದು, ಅಲ್ಲಿಂದಿಷ್ಟು ದೇಶ ಹಾಕೋದು, ಪಟಾಕಿ ಹೊಡೆಯೋದು, ಮುಂದೆ ಹೋಗೋದು, ಇಷ್ಟೇ ಕೆಲಸ ಮಾಡ್ತಾರೆ. ನೋಡೋಣ ಯಾವ್ದಾದ್ರು ಒಂದು ನಿಯತ್ತಾಗಿ ಒಂದು ಕೆಲಸ ಮಾಡಿದ್ದನ್ನ ತೋರಿಸಿ ನೋಡೋಣ. ಹಾಗಾಗಿ ನೀವು ಎಲ್ಲಿ ನಿಮಗೆ ಪಾಟ್ ಹೋಲ್ಸ್ ಬಿದ್ದಿದೆ ಅದನ್ನ ಅಟ್ಲೀಸ್ಟ್ ಸ್ಕ್ವೇರ್ ಕಟ್ಟಿಂಗ್ ಕೂಡ ಮಾಡ್ತಾ ಇಲ್ಲ. ಹಂಗೆ ತುಂಬಿಟ್ಟು ಹಂಗೆ ಓಡೋದು. ನೀವು ಬಂದು ಒಂದು 4-5 hours ಅಲ್ಲಿ ಹಾರೋಗ್ಬಿಟ್ಟಿದೆ. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಇಸ್ ಎ ವೆರಿ ಡಿಫ್ರೆಂಟ್ ಇಶ್ಯೂ. ಇವತ್ತು ಕರಪ್ಷನ್ ಎಷ್ಟು ನಡೀತಾ ಇದೆ ನೋಡಿ. ಜನ ಬಂದ್ಬಿಟ್ಟು ನಿಜವಾದ ಪರಿಸ್ಥಿತಿನ ಮಾಡ್ಕೊಂಡಿದ್ದಾರೆ ಅಂದ್ರೆ ವ್ಯವಹಾರ ಆಗದೆ ಮತ್ತಿನ್ನೇನು. ಹಾಗಾಗಿ ಸೊರಬ ತಾಲೂಕಿನ ಆಡಳಿತ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟು ಹೋಗಿದೆ, ಹದಗೆಡಿಸಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನ ಜನ ಬಂದಾದ್ಮೇಲೆ ಕೊಡಬೇಕಾಗುತ್ತೆ. ಮತ್ತು ಇವತ್ತು ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳ ಚುನಾವಣೆ ಏನಿದೆ, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ಬಿಲ್ಲು ಕಾನೂನು ಮಂಡನೆ ಆಗಿದೆ. ಈಗಾಗಲೇ JPC ಕೊಟ್ಬಿಟ್ಟು ಚರ್ಚೆನಲ್ಲಿದೆ. ಸದ್ಯದಲ್ಲೇ ಅದು ಆದರೆ ಇನ್ನು ನಮ್ಮ ವಿಧಾನಸಭಾ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಎಲ್ಲವೂ ಕೂಡ 4 ವರ್ಷ ಬಿಟ್ಟು ಬರ್ತದೆ. 4 years. ಇದೇ ಸರ್ಕಾರವನ್ನ ಇನ್ನೊಂದು ವರ್ಷ ಮುಂದರ್ಬೋದು, ಇಲ್ಲ ಅಂದ್ರೆ ಗವರ್ನರ್ಸ್ರು ಅಥವಾ ರಾಷ್ಟ್ರಪತಿ ಆಡಳಿತನೂ ಕೂಡ ಆ ಅವಧಿನಲ್ಲಿ ಬರ್ಬೋದು. ಹಾಗಾಗಿ ಚುನಾವಣೆಗಳಿಗೋಸ್ಕರನೇ ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟು ಟಾರ್ಗೆಟ್ ಮಾಡಿ ಹಳ್ಳಿ ಮೇಲೆ ತಿರುಗಾಡ್ತಲ್ಲ. ವಿ ಡೋಂಟ್ ಹ್ಯಾವ್ ಯಾವುದು ಚುನಾವಣೆಗಳಿಲ್ಲ. ಅಲ್ಲಿಂದ 4 years ಆದ್ಮೇಲೆ 100 days ಒಳಗೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ, ಪುರಸಭೆ, ಕಾರ್ಪೊರೇಷನ್ ಎಲ್ಲವೂ ಕೂಡ ಆ ಕಾನೂನು ಆಗ್ತದೆ. ವಿತಿನ್ 100 days ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ, ಸೊ ಇನ್ನು ಮೇಲೆ 2 ಪಾರ್ಲಿಮೆಂಟ್ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಇಟ್ ಈಸ್ ಟುಗೆದರ್. ಈ ಬಿಲ್ ಪಾಸ್ ಬಂದಿದೆ. ಹಾಗಾಗಿ ಇಶ್ಯೂಸ್ ದೇಶ ಬಹಳ ಮುಂದಕ್ಕೆ ನೋಡ್ತಾ ಇದೆ ತನ್ನನ್ನು ತಾನು ಮುಂದಾಕಣಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ. ನಾವು ಇಲ್ಲಿಂದ ಬಿಲ್ಡಪ್ ಮಾಡಿ ಜನಕ್ಕೆ ಅದನ್ನು ಕನೆಕ್ಟಿವಿಟಿನ ಇವತ್ತು ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಅಥವಾ ಇದು ಕಾನ್ಸೆಪ್ಟ್ನ ನಾವು ಇಲ್ಲಿ ಬರ್ಸಿಸಲಿಲ್ಲ ಅಂದರೆ, ಇಲ್ಲಿ ಮಾಹಿತಿ ಕೊಡಲಿಲ್ಲ ಅಂದರೆ ಬಂದ ತಕ್ಷಣನೇ ನಾವು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದನ್ನು ಮಾಡಬೇಕು ಅನ್ನೋದು ನಮಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.